ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ प्रतिभा में सत्य भाव में ಕೋಪವೇನೆ ನನ್ನಲ್ಲಿ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಹಾಗೆ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೇಲಿ ಹಬ್ಬ, ಪಿತೃಪಕ್ಷ ಹಬ್ಬ ಮಾಡ್ತಾ ಇದ್ದೀವಿ ಇವತ್ತು. ಮನೆಯೆಲ್ಲ ಕ್ಲೀನ್ ಮಾಡಾಯ್ತು. ಇವಾಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಮ್ಮ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ. ಸಂಜೆ ಇರೋದು ಹಬ್ಬ. ನಮ್ಮ ಅಪ್ಪ ಚಿಕನ್ ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ. ನಮ್ಮನೆಗೆ ಯಾರೋ ಬಂದಿದ್ದಾರೆ, ಬನ್ನಿ ಗೈಸ್ ತೋರಿಸ್ತೀನಿ ಯಾರಂತ ತೋರಿಸ್ತೀನಿ. ನೋಡಿ ಇವರೇ. ಹಾಯ್. ತುಂಬಾ ದಿವಸದ ಮೇಲೆ ಬಂದಿದ್ದಾರೆ ನಮ್ಮ ಮನೆಗೆ. ಒಂದು 2 ತಿಂಗಳೇನು ಜಾಸ್ತಿನೇ ಆಯಿತು. 2 ತಿಂಗಳಿಗಿಂತ ಜಾಸ್ತಿನೇ ಆಗಿದೆ. ಸ್ವಲ್ಪ ಸಿಟಿಗೆ ಹೋಗಿ ಬರಬೇಕು, ಸ್ವಲ್ಪ ಸಿಟಿಲಿ ಕೆಲಸ ಇದೆ. ಈಗ ಟೈಮ್ ಮೇಲೆ 9:45 10 ಗಂಟೆ ಅಷ್ಟೇ ಆಗಿರೋದು. ಇವಾಗ ಏನಿಲ್ಲ, ನಮ್ಮಮ್ಮ ಪೂಜೆ ಎಲ್ಲ ಮುಗಿದ್ಮೇಲೆ ಒಬ್ಬಟ್ಟು ಮಾಡಬೇಕು. ಒಬ್ಬಟ್ಟು ಮಾಡಿ ಆಮೇಲೆ ಸಿಟಿಗೆ ಹೋಗಿ ಬಂದು ಇನ್ನೇನು ಕೆಲಸ ಇದ್ದಾವೆ ನೋಡಿ ಮಾಡ್ಕೊಳ್ಳೋಣ. ಅಮ್ಮ ತೋರಿಸ್ತೀನಿ. ಅಮ್ಮ ಹಾಯ್ ಮೇಡಮ್ಮ, ಇಲ್ಲೋಡು ಹಾಯ್ ಮಾಡು. ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆವಾಗಲೇ ಹೇಳಿದ್ನಲ್ಲ ಸಿಟಿಲಿ ಸ್ವಲ್ಪ ಕೆಲಸ ಇದೆ ಅಂತ, ಅದಕ್ಕೆ ನಾನು ಮತ್ತು ನಮ್ಮಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಿಟಿಗೆ ಹೋದ್ವಿ. ಅಲ್ಲೋಗಿ ನೋಡಿದರೆ ಫುಲ್ಲು ರೆಶ್ಶು. ಸಿಟಿ ಕಾಲಿಟ್ಟಕ್ಕೂ ಸಹ ಜಾಗ ಇರಲಿಲ್ಲ. ಹಾಗೂ ಈಗ ಆ ರೆಶ್ಶಲ್ಲೇ ಮನೆಗೆ ಏನೇನು ಬೇಕು ಎಲ್ಲನೂ ತಗೊಬಿಟ್ಟು ಬಂದ್ವಿ. ಗೈಸ್ ಇವಾಗ ಜಸ್ಟ್ ಸಿಟಿಯಿಂದ ಬಂದು ಸಿಟಿಗೆ ಹೋಗ್ಬಿಟ್ಟು ಸ್ವಲ್ಪ ಮನೆಗೆ ಹಬ್ಬಕ್ಕೆ ಸಾಮಾನುಗಳೆಲ್ಲ ತೊಗೊಂಬರ್ಬೇಕಿತ್ತು, ತೊಗೊಬಿಟ್ಟು ಬಂದ್ವಿ. ಇವಾಗ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಬಂದ್ವಿ. ಇದೆಲ್ಲ ಅವಳ ಹತ್ರನೇ ಇತ್ತು, ಮೇಕಪ್ ಕಿಟ್ಟು ಸರ ಎಲ್ಲ. ಇವಾಗ ಇಸ್ಕೊಬಂದ್ವಿ ನಾನು ಮತ್ತು ನಮ್ಮ ಮಮ್ಮಿ ಹೋಗಿ. ಇವಾಗ ಅಡುಗೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ನಮ್ಮಮ್ಮ ಎಲ್ಲ ಇದ್ದಾರೆ ಎಲ್ಲನೂ. ನಾನಿವಾಗ ನಮ್ಮಮ್ಮ ಸ್ವಲ್ಪ ಮಾಡುತ್ತೆ, ನಾನು ಸ್ವಲ್ಪ, ಇಬ್ಬರು ಅರ್ಧ ಡಿವೈಡ್ ಮಾಡ್ಕೊಬಿಟ್ಟು ಮಾಡ್ತಿದ್ದೀವಿ ಅಡುಗೆನ. ಬನ್ನಿ ಮಾಡೋಣ, ಅಡುಗೆ ಮಾಡಿಬಿಟ್ಟು ಸಿಗ್ತೀನಿ. ನೋಡಿ ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ. ಬನ್ನಿ ಬನ್ನಿ ಬನ್ನಿ, ಆಯ್ ಮಾಡಿ, ಆಯ್ ಮಾಡಬೇಕು. ಆಯ್ ಮಾಡು ಫಸ್ಟ್. ನೀನು ಆಯ್ ಮಾಡು. ಇವನು ಇವತ್ತು ಆಟ ಆಡೋಕೆ ಹೋಗಿ ಚೀರಂಡಿ ಒಳಗೆ ಬಿದ್ದುಬಿಟ್ಟವನೆ. ನಮಿತ್ ಹೆಂಗ್ ಬಿದ್ದ ಇವಳೆ ಬೀಳ್ಸಿದ್ದೆ. ಅವಳು ಬೀಳ್ಸಿದ್ದ ತಳ್ಳಿ. ಹುಳ ಬಾಯಿಲಿ, ಬೇಗ ಬಾ ಇಲ್ಲ ಬಾ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೋಡ್ತಾ ಇಲ್ಲ, ಟೈಮ್ ಆಗೋಯ್ತು. 2:30 ಆಗಿತ್ತು. ಅಷ್ಟೊತ್ತಿಗೆ ಎಲ್ಲನೂ ಹೆಚ್ಚಿಟ್ಕೊಂಡಿದ್ವಿ ಅಡುಗೆಗೆ ಅಂತ. ಹಾಗೆ ಬಜ್ಜಿಗೆಲ್ಲ ಕಲಸಿಟ್ಟಿದ್ರು ಅಮ್ಮ. ಆಮೇಲೆ ಅಮ್ಮ ಅಕ್ಕಿ ನೆನಕದೆ ಮರೆತುಬಿಟ್ಟಿದ್ರು ದೋಸೆಗೆ. ಆಮೇಲೆ ಮಧ್ಯಾಹ್ನ ನಿಂತು ಮಾಡ್ಕೊಂಡು ಅವಾಗ ಹೊಡ್ಕೋವಿದಂಗೆ ಹೋಯೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡ್ರು. ಅಷ್ಟರಲ್ಲಿ ನಮ್ಮಮ್ಮ ಬಂದರು, ದುಡ್ಡೆಲ್ಲ ಲೆಕ್ಕ ಹಾಕ್ತಿದ್ರು. ಅಮ್ಮ ನನಗೂ ಕೊಡು ಅಂತ ಕೈ ಚಾಚಿರೆ ನೋಡಿ ಏನು ಆ್ಯಕ್ಟಿಂಗ್ ಮಾಡುತ್ತೆ ಅಂತ ನಮ್ಮಮ್ಮ. ದುಡ್ಡು ಕೊಡೋ ಥರ ಆ್ಯಕ್ಟಿಂಗ್ ಮಾಡಿ ನಮ್ಮ ಜಾಬಿಗೆ ಇಟ್ಕೊಂಡು ಹೋಗ್ಬಿಡ್ತು. ಅದಾದಮೇಲೆ ಸಾಂಬಾರಿಗೆ ಎಲ್ಲ ಕಾಯೆಲ್ಲನ್ನು ತುರ್ಕೊಡು ಅಂತ ಹೇಳಿದ್ರು. ಹಾಗೆ ಸಾಂಬಾರಿಗೆ ಕಾಯೆಲ್ಲನ್ನು ತುರಿದ್ಬಿಟ್ಕೊಟ್ಟೆ. ಅದಾದಮೇಲೆ ನನ್ನ ತಮ್ಮ ಹೊಟ್ಟೆ ಊಟ ಹಾಕ್ಕೊಡು ಅಂತ ಹೇಳ್ದ. ಅದಕ್ಕೆ ನನ್ನ ತಮ್ಮಗೆ ಊಟ ಹಾಕ್ಕೊಟ್ಟೆ. ಅದಾದಮೇಲೆ ಅವ್ನು ತಿಂದ್ಬಿಟ್ಟು ಏನು ಕೆಲಸ ಮಾಡೋನೆ ಅಂದರೆ ಅಲ್ಲೇ ತಿಂದ್ಬಿಟ್ಟು ಪ್ಲೇಟ್ ಅಲ್ಲೇ ಇಟ್ಬಿಟ್ಟು ಹಂಗೆ ಫೋನ್ ಹೊಡ್ಕೊಂಡು ಮಲಗಿದ್ದಾನೆ. ಈ ಗಂಡು ಮಕ್ಕಳೇ ಇಷ್ಟು. ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿದೆ. ಅಲ್ಲಿ ಸಾಂಬಾರಾಗಿದೆ, ಇಲ್ಲಿ ಬಜ್ಜಿ, ಇದು ಪಾಯಸ, ಇವಾಗ ಇಲ್ಲಿ ಕಡಲೆಕಾಳು ಗೊಜ್ಜಾಗ್ತಿದೆ, ಇಲ್ಲಿ ರೈಸ್ ಆಗಿದೆ. ಇನ್ನು ಚಿಕನ್ ಚಾಪ್ಸ್ ಮಾಡಬೇಕು. ಅದನ್ನು ಆಮೇಲೆ ಮಾಡೋಣ ಅಂತ. ಇನ್ನು 3:30 ಅದಕ್ಕೆ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಹೊಟ್ಟೆ ಹಸಿತೈತೆ, ಊಟ ಮಾಡೋಣ ಅಂತ ಬಂದು. ಬೆಳಗ್ಗೆ ಏನು ತಿಂಡಿ ಮಾಡಿದೆ, ಪಲಾವ್ ಮಾಡಿದೆ, ಅದೇ ಊಟ, ಅದೇ ಉಳಿದಿದೆ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಿದೆ. ಮತ್ತೆ ಮಧ್ಯಾಹ್ನಕ್ಕೆ ಏನೂ ಸಾಂಬಾರು ಮಾಡೋಕ್ಕಾಗಲ್ಲ ಅಂತೇಳಿ ಬನ್ನಿ ಇವಾಗ ಪಲಾವ್ನೇ ತಿಂದ್ಬಿಟ್ಟು ಇನ್ನೇನು ಕೆಲಸ ಇದ್ದಾವೆ ಮಾಡೋಣ ನೆಕ್ಸ್ಟ್. ಆಮೇಲೆ ನಾ ಹಾಗೆ ಸುಮ್ಮನೆ ಕೂತಿದ್ದೆ. ಅಷ್ಟೊತ್ತಿಗೆ ನಮ್ಮ ಸೌಜು ಬಂದು ನನ್ನ ತಮ್ಮ ಮಲಗಿದ್ದ ಎಬ್ರಿಸಕ್ಕೆ ಬಂದಳು. ಯಾಕೆ ಅಂತೇಳಿದರೆ ಅವಳು ನಾಯಿ ಮರಿನ ಹಾಸ್ಪಿಟಲಿಗೆ ಬಿಟ್ಟು ಬಂದಿದ್ಲು. ಕರ್ಕೊಂಬರೋಕ್ಕೆ ಅಂತೇಳಿ ಬಂದಿದ್ಲು. ಎದಳು ಅಂತ ಹಿಂಸೆ ಮಾಡ್ತಾ ಇದ್ಲು. ಅವನು ಏನು ಎದ್ದಾಳ್ತಾನೂ ಇರಲಿಲ್ಲ. ನೋಡಿ ಮುಂದಕ್ಕೆ ಹೆಂಗೆ ಎಬ್ರಿಸಿದ್ಲು ಅವಳು ಅಂತ. ಆಂಟಿ ಕಳ್ಸಿ ಗುಂಡ ಅವ್ರು ಪರ್ಲೋಕಕ್ಕೆ ಹೋಗ್ಯಾರೆ ಬಂದ ಬರ್ತೀವಿ.
ಎಬ್ರಿಸು ಎಬ್ರಿಸ್ ಕೂರ್ಸು ನೋಡೋಣ. ಒಟ್ನ ಕೂರಿಸ್ಬೇಕು. ಎಬ್ರಿಸ್ ಕೂರಿಸ್ಬೇಕು ಕೂರಿಸ್ಬೇಕು. ಕೂರ್ಸು. ಈ ಅಪ್ಪ ಅವಳು ಇವತ್ತು ನನ್ನ ತಮ್ಮನ ಎಬ್ರಿಸಲ್ಲ. ಎದಳ್ ಮೇಕೆ ಜಲ್ದಿ ಎದಳ ಬೀಳಿಸಿ ಕೈಗೆ. ಗೈಸ್ ಅವರಿಬ್ರು ಜಗಳ ನೋಡಿ. ಅವರಿಬ್ರು ಕರ್ಕೆ ಇರೋದು. ಅವನು ಇವಳಿಗೆ ಕರ್ಕೆ ಅಂತಾನೆ, ಇವಳು ಅವನಿಗೆ ಕರ್ಕ ಅಂತ. ಲಿಫ್ಟಿಗೆ ಕಷ್ಟಂತೆ. ತಗೋ. ಎಲ್ಲಿ ತೋರ್ಸಿ, ಈಗ ಮುಖ ತೋರ್ಸು. ನಿನ್ ಮುಖ ತೋರ್ಸು. ಹೋಗಿಸ್ತೀನಿ. ಎಲ್ಲಿ ತೋರ್ಸು ಮುಖನ. ತೋರ್ಸು ಶಿಖ, ತೋರ್ಸು. ಗೈಸ್ ಇವಾಗ ಎಲ್ಲ ಅಡುಗೆ ಆಯಿತು. ಮುದ್ದೆ ಒಂದು ತಿರುಗಬೇಕು. ಯಾವೆಲ್ಲ ಗಿಟ್ಲಮ್ಮ ಇದು ಹಾಲ. ಮುದ್ದೆ ಒಂದಾದರೆ ಎಲ್ಲ ಅಡುಗೆ ಆದಂಗೆ. ನಮ್ಮ ಮುದ್ದೆ ಕೊಡ್ತಾ ಇದೆ, ಎಲ್ಲಾಗಿದೆ. ದೋಸೆ ಹಿಟ್ಟು ಇವಾಗ ರುಬ್ಬೈತೆ ನಮ್ಮಮ್ಮ. ಒಡ್ಸ್ಕೆ ಮಾಡ್ತೈತಿ ದೋಸೆ ಹಿಟ್ಟನ್ನ ತಗೋಗಿ. ಎಡೆ ಮುಂದಕ್ಕೆ ಏನೇನು ಇಡಾಕಬೇಕು ಎಲ್ಲನೂ ಒಂದು ಹತ್ರ ಇಟ್ಕೊಂಡಿದ್ವಿ. ಯಾಕಂತ ಹೇಳಿದರೆ ವರ್ಷ ಏನಾರು ಒಂದು ಮರಿತಾ ಇದ್ವಿ. ಅದಕ್ಕೆ ಈ ವರ್ಷ ಯಾವುದು ಮರಿಬಾರ್ದು ಅಂತ ಎಡೆ ಎಲ್ಲನೂ ಹಾಕೋಕ್ಕೆ ನಮ್ಮಮ್ಮ ಸ್ಟಾರ್ಟ್ ಮಾಡಿದರು. ಇವಾಗ ಸೀಟಲ್ಲಿ ರಂಗೋಲಿ ಎಲ್ಲ ಬಿಡ್ತಾ ಇದ್ದಾರೆ. ಹಾಗೆ ಈ ಕಡೆ ಸೈಡೆಲ್ಲ ನನ್ನ ತಮ್ಮ ಏನೇನು ಇಡಬೇಕು ಶೇರಟು ಪಂಚೆ ಎಲ್ಲನೂ ಸಹ ರೆಡಿ ಮಾಡಿರ್ತಾ ಇದ್ದಾನೆ. ಅವನಿಗೆ ಇದು ತಲೆಗೆ ಪೇಟ ಕಟ್ತಾರಲ್ಲ ಆ ಥರ ಕಟ್ಟೋಕ್ಕೆ ಬರ್ತಿಲ್ಲ. ಟ್ರೈ ಮಾಡ್ತಾ ಇದ್ದ ಕಟ್ಟೋಕ್ಕೆ ಅಂತ ನಮ್ಮಮ್ಮ ಸೀರೆ ನೆರಿಗೆ ಎಲ್ಲನೂ ಮಾಡಿ ಇಡ್ತಾ ಇದ್ವಿ. ಫೈನಲಿ ನಾನು ಈ ಥರ ಕಟ್ತೆ. ನಮ್ಮ ಅಜ್ಜಿ ಅದನ್ನು ನೋಡಿ ನೆಗಾಡ್ತಿದ್ರು, ಹೆಂಗೆ ಕಟ್ಟಿದೀಯಾ ಅಂತ ಹೇಳಿ. ಆಮೇಲೆ ನಮ್ಮಮ್ಮ ಕಟ್ತೀನಿ ಅಂತ ಬಿಡು ಅಂತ ಹೇಳಿದರು. ಅದಕ್ಕೆ ತೆಗ್ದಿಡ್ತೆ. ಆಮೇಲೆ ನನ್ನ ತಮ್ಮ ಲುಂಗಿ ಎಲ್ಲನಕ್ಕೂ ನಾಮೆಲ್ಲನೂ ಹಾಕ್ತಾ ಇದ್ದ. ನನ್ನ ತಮ್ಮ ನಾಮೆಲ್ಲ ಇಟ್ಟಾದ್ಮೇಲೆ ಎಡೆ ಮುಂದಕ್ಕೆ ಇಡೋಕ್ಕೆ ಅಂತ ಎಣ್ಣೆನೂ ಕೊಯ್ತಾ ಇದ್ದ. ಅದಾದಮೇಲೆ ನಮ್ಮಮ್ಮ ಈ ಕಡೆ ಸೈಡಲ್ಲೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಎಡೆ ಹಾಕೋಕ್ಕೆ. ಆಗ ನಮ್ಮಪ್ಪ ಬಂದು ಏನೋ ಹೇಳ್ತಿದ್ರು, ಕೇಳಿಸ್ಕೊಳ್ಳಿ ಏನು ಅಂತ. ನೀವು ಹೆಣ್ಮಕ್ಳು ಮದುವೆಯಾಗಿ ಹೆಣ್ಮಕ್ಳು ನೋಡ್ಕೋಬೇಕು ಮಾಡೋಕ್ಕೆ. ಅತ್ತೆ ಮನೆಗೆ ಹೋದಾಗ ಮನೆಗೆ ಹೋದಾಗ ನೋಡ್ಕೋಬೇಕು. ಗಂಡಿಗೆ ಬಿಡ್ದವ್ರೆ ಇಂಗ್ಲೀಷ್ ಮಾಡೋದು ನೀನು ಮಾಡ್ತಾ ಈಗ ಅವೆಲ್ಲ ತಿಂದ್ಬಿಟ್ಟು ಎಡಿಗಿಕ್ಕ ಆಯ್ತಾ? ಒಂದು ಕೊಡವೆಲ್ಲ ಒಂದು ಚಿಪ್ಪಲ್ಲಿ ಬೆಳೆನೋ ಕೊಡಲಿ ಬೆಳೆ. ಅದಾದಮೇಲೆ ಎಡೆ ಎಲ್ಲ ಇಕ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಆ ಬೆಲ್ದನ ಅವ್ನು ಕಳಿಸಿರ್ಲಿಲ್ಲ. ಹಾಗೆ ಬೆಲ್ದನ ಕಳ್ಸೋಣ ಅಂತೇಳಿ ಬೆಲ್ದನ ಕಳಿಸ್ಕೊತಾ ಇದ್ದೆ. ಎಡೆ ಎಲ್ಲ ಇಟ್ಟಾದ್ಮೇಲೆ ಅಮ್ಮ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಇಲ್ಲಿ ಪ್ಲೇಟಿಗೆ ಹಣ್ಣು ಹೂವು ಕಾಯಿ ಎಲ್ಲನೂ ಇಟ್ಕೊತಿದ್ದೆ. ಯಾಕಂತ ಹೇಳಿದರೆ ನಮ್ಮ ಅಜ್ಜಿ ಮನೇಲಿ ನಮ್ಮ ಮುತ್ತಜ್ಜಿ ಮತ್ತು ಮುತ್ತಾತುಗೆ ಅವರು ಎಡೆ ಇಕ್ತಾರೆ. ಹಾಗಾಗಿ ನಾವು ವರ್ಷ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಬಿಟ್ಟು ಬರ್ತೀವಿ. ಅದಕ್ಕೆ ಪ್ಲೇಟಿಗೆ ಹಣ್ಣು ಕಾಯಿ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಮನೇಲಿ ಪೂಜೆ ಮಾಡಾದ್ಮೇಲೆ ಅವ್ರ ಮನೆಗೆ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ಏನೇನು ಬೇಕು ಪೂಜೆಗೆ ಅಂತೇಳಿ ಎಲ್ಲನೂ ಒಂದು ಸೈಡಿಗೆ ಎತ್ತಿಟ್ಕೊಂಡೆ. ಅದಾದಮೇಲೆ ನಮ್ಮ ಚಿಕ್ಕಜ್ಜಿ, ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ ಎಲ್ಲ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಅವರು ಬಂದರು. ಅವರೂ ಸಹ ನಮ್ಮ ಮನೆಗೆ ಬಂದು
ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ತಾತ ಅಜ್ಜಿ ಮತ್ತು ನಮ್ಮ ಚಿಕ್ಕಮ್ಮಗೆ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಾವು ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಮುತ್ತಜ್ಜಿ ಮತ್ತು ಮುತ್ತಾತಗೆ ನಾವು ಪೂಜೆ ಮಾಡ್ಕೊಂಡ್ಬರ್ತೀವಿ. ಅವರು ವರ್ಷನೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ನಾನು ಅಲ್ಲಿ ಪಾಪುಗೆ ಕಿತಾಪತಿ ಮಾಡ್ತಾಯಿದ್ದೆ. ಆವಾಗ ನಮ್ಮಮ್ಮ ನೋಡಿ ಎಲ್ಲರೂ ಪೂಜೆ ಮಾಡ್ತಿದ್ರು, ಅವಳು ರೂಮಲ್ಲಿ ಕೂತ್ಕೊಂಡು ಪೋಸ್ ಕೊಡ್ತಾವಳೆ. ಆಮೇಲೆ ಇವು ನಮ್ಮ ಅಂಕಲ್ ಮಗ ಇವನು. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ನಮ್ಮ ಅಜ್ಜಿ ಮನೇಲಿ ಪೂಜೆ ಎಲ್ಲ ಮಾಡ್ಕೊಬಿಟ್ಟು ಮನೆಗೆ ಬಂದ್ವಿ. ಮಾರ್ನಿಂಗ್ ಗೈಸ್, ಈ ವಿಡಿಯೋ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ನೈಟು ಪಾತ್ರೆ ಎಲ್ಲ ತೊಳೆದು ಮಾಡ್ಕೊಳ್ಳೋದಕ್ಕೆ ತುಂಬ ಲೇಟ್ ಆಯಿತು. ಹಾಗಾಗಿ ವಿಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆ ಎದ್ದು ಕಳಸೆ ಎಲ್ಲನೂ ಹಳ್ಳಿ ಮರದ ಹತ್ರ ಹಾಕ್ಬಿಟ್ಟು ಬಂದೆ. ಇವಾಗ ಎಲ್ಲನೂ ತೆಗಿಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ಕಾಲೇಜ್ ಇದೆ ಗೈಸ್, ಕಾಲೇಜಿಗೆ ಹೋಗಬೇಕು. ಮತ್ತು ನಮ್ಮ ಮನೇಲಿ ನಾಳೆ ಮಟನ್ ಮಾಡೋದು, ನಾಳೆ ಎಲ್ಲ ನೆಂಟರಿಗೆ ಹೇಳಿದ್ದೀವಿ. ಇವತ್ತು ಮಂಡೇ ಆಗಿರೋದ್ರಿಂದ ಯಾರೂ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾವು ಮಂಗಳವಾರ ಇಟ್ಕೊಂಡಿದ್ದೀವಿ. ನೋಡೋಣ. ಆದರೆ ಈ ವಿಡಿಯೋದಲ್ಲಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನಾಳೆದೂ, ಇಲ್ಲಾಂದರೆ ಅದನ್ನು ಬೇರೆ ವ್ಲಾಗ್ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಾಲೇಜಿಗೆ ಹೊರಡಬೇಕು. ಬನ್ನಿ. ನಮ್ಮಮ್ಮ ಟೀಗೆ ಸಕ್ಕರೆನೇ ಹಾಕಿಲ್ಲ, ಹಂಗೇನೆ ಕೊಟ್ಟೈತೆ. ಜಾಸ್ತಿ ಹಾಕ್ಬೇಕಾ? ಸ್ವಲ್ಪ ಹಾಕು. ನಮ್ಮ ಮಮ್ಮಿಗೆ ಮರುವಿನ ಕಾಯಿಲೆ ಬಂದೋಗಿದೆ ಗೈಸ್. ಬತ್ತ 40 ವರ್ಷ ಆಗ್ತಾಯಿತ್ತಲ್ಲ, ಅದಕ್ಕೆ. ಇವಾಗ ಮತ್ತೆ ಇಟ್ಬಿಟ್ಟು ಸಕ್ಕರೆ ಹಾಕಿದೆ. ಬನ್ನಿ ಟೀ ಕುಡಿದ್ಬಿಟ್ಟು ಕೆಲಸ ಮಾಡಬೇಕು. ಅದೆಲ್ಲ ಕೆಲಸ ಮಾಡಿಬಿಟ್ಟು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಲೇಜಿಗೆ ಹೋದೆ. ಫಸ್ಟು 3 ಅವರ್ಸು ಕ್ಲಾಸ್ ಇತ್ತು, ಎಲ್ಲನ ಅಟೆಂಡ್ ಮಾಡಿ ಅದಾದಮೇಲೆ ಲಂಚ್ ಬ್ರೇಕ್ ಇತ್ತು. ಲಂಚ್ ಬ್ರೇಕ್ ಆದ ತಕ್ಷಣ ಫಸ್ಟ್ ಅವರೇ ನಮಗೆ ನಮ್ಮ HOD ಸರ್ದು ಕ್ಲಾಸ್ ಇತ್ತು. ಸರ್ ಹೇಳಿದರು ಮುಂಚೆನೇ, ಯಾರು ಕ್ಲಾಸಿಗೆ ಲೇಟಾಗಿ ಬರ್ತೀರಾ ಲಂಚ್ ಬ್ರೇಕ್ ಆದಮೇಲೆ ಅವ್ರನ್ನ ಎಲ್ಲರೂ ನಾನು ಆಚೆನೇ ಹಾಕ್ತೀನಿ ಅಂತ ಹೇಳಿದರು. ನಮ್ಮ ಸರ್ ಇವತ್ತು ಹಾಗೆ ಎಲ್ಲರನ್ನೂ ಆಚೆ ಹಾಕಿದ್ರು, ಯಾರ್ಯಾರು ಲೇಟಾಗಿ ಬಂದರು ಅವ್ರನ್ನೆಲ್ಲರನ್ನೂ. 1 ಅವರ್ ಎಲ್ಲ ಅವ್ರು ಆಚೆನೇ ಇದ್ದರು. ಸರ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರೆ ಇವರಿಬ್ರು ಇಲ್ಲಿ ನೋಡಿ, ಇಲ್ಲಿ ಕಳ್ಳೀರು ಹೆಂಗೆ ತಿಂತ ಕೂತವ್ರು ಇಬ್ರು. ತಿನ್ಬಿಟ್ಟು ಪೋಸ್ ನೋಡಿ ಇಬ್ಬರು ಹೆಂಗೆ ಕೊಡ್ತಾರೆ ಅಂತೇಳಿ. ಸುಂದ್ರಿರು ನೋಡಿ ಗೈಸ್, ನಾಳೆ ನಮ್ಮ ಮನೆ ಹಬ್ಬಕ್ಕೆ ಬನ್ನಿ ಅಂದರೆ ಬರ್ಸಾರಿ ದುಡ್ಡು ಕೇಳ್ತಾವ್ರಿ ಇವರೆಲ್ಲ. ನೋಡಿ ಏನು ಮಾಡೋದು ಇವ್ರಿಗೆ. ನಮ್ಮನೆ ಹಬ್ಬ ಇದ್ದಾಗಲೇ ಇವ್ರ ಮನೆ ಹಬ್ಬ ಇರುತ್ತೆ. ನಾನು ಯಾರು ನಮ್ಮ ಮನೇಲಿ ಹಬ್ಬ ಮಾಡಲಿ, ಇವ್ರ ಮನೆಗೆ ಹೋಗ್ಲಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಸರಿ ಬಾಯ್. ಸರಿ ಬಾಯ್ ಗೈಸ್. ಇವಾಗ ಕಾಲೇಜ್ ಬಿಡ್ತು, ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸಿಟಿಗೆ ಹೋಗಬೇಕು. ಇವಳು ನೋಡಿ ಮಾಸ್ಕ್ ರಾಣಿ ಆಗಿದ್ದಾಳೆ. ಕಮ್ಮಿ ಮುಖ ತೋರಿಸೆ. ಗೈಸ್ ಇವಾಗ ಸಿಟಿಗೆ ಹೋಗಿ ನಾಳೆ ಹಬ್ಬಕ್ಕೆ ಸೊಪ್ಪೆಲ್ಲ ತಗೊಂಡು ಹೋಗ್ಬೇಕು. ನಮ್ಮ ಕಾಲ್ ಮಾಡಿದ್ರು, ಬನ್ನಿ ಸೊಪ್ಪೆಲ್ಲ ತಗೊಂಡು ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.